ಅಮೆರಿಕವೂ ಸೇರಿದಂತೆ ಬಹುದೇಶಗಳಲ್ಲಿ ಬಹು ವಿಶ್ಲೇಷಕರು ಅವರವರ ಮನಸ್ಸಿಗೆ ತೋಚಿದ ರೀತಿಯಲ್ಲಿ ಹೇಳುವಾಗ ಈ ಯುದ್ಧ ಇನ್ನೇನು ಮುಗಿದೇ ಬಿಡಬೇಕಿತ್ತು ಅನ್ನುವ ರೀತಿ ಮಾತನಾಡ್ತಾ ಇದ್ದಾರೆ. ಯಾರಿಗೂ ನನ್ನ ಪ್ರಕಾರದಲ್ಲಿ ಈ ಯುದ್ಧವನ್ನು ಪ್ರಾರಂಭಿಸಿದ ಇರಾನ್ಗಾಗಲಿ ಅಥವಾ ಅಮೆರಿಕಕ್ಕಾಗಲಿ ಇಸ್ರೇಲ್ಗಾಗಲಿ ಅರಿವಿತ್ತು ಇದು 4 ದಿನ 5 ದಿನದಲ್ಲಿ ಮುಗಿಯುವ ಯುದ್ಧ ಅಲ್ಲ ಅಂತ. ಇರಾನ್ ವೆನೆಜುಲಾ ಅಲ್ಲ, ಇರಾನ್ ಲಿಬಿಯಾ ಅಲ್ಲ ಅಂತ ಗೊತ್ತಿತ್ತು ಎಲ್ಲರಿಗೂ. ಅದು ವೆನೆಜುಲಾನೂ ಅಲ್ಲ, ಲಿಬಿಯಾನೂ ಅಲ್ಲ ಅದು ಅಂತ ಎಲ್ಲರಿಗೂ ಗೊತ್ತಿತ್ತು. ಇರಾನ್ ಬಳಿ ಇರುವಂತಹ ಸಾಮರ್ಥ್ಯ ಎಷ್ಟಿದೆ ಅನ್ನೋ ಅರಿವು ಎಲ್ಲರಿಗೂ ಇತ್ತು. ಹಾಗಾಗಿ ಇನ್ನೂ ನಮ್ಮ ಲೆಕ್ಕಾಚಾರದಲ್ಲಿ ಹೆಚ್ಚು ಕಡಿಮೆ 1 ತಿಂಗಳವರೆಗೆ ಎಳೆಯಲೇಬೇಕಾಗಿರಬಹುದಾದ ಈ ಯುದ್ಧ ಇವತ್ತಿನ್ನೂ 5ನೇ ದಿನಕ್ಕೆ ಕಾಲಿಟ್ಟಿದೆ. ಆಗಲೇ ಒಬ್ಬರು ಗೆದ್ದಂತೆಯೂ ಇನ್ನೊಬ್ಬರು ಸೋಲಿಸಿದಂತೆಯೂ ಮಾತನ್ನು ಆಡ್ತಾ ಇದ್ದಾರೆ. ಇನ್ನು ಬಿಡಿ, ನಮ್ಮ ದೇಶದಲ್ಲಿ ಎಂದಿನ ದುಷ್ಟ ಕೆಟ್ಟ ಕಂತ್ರಿ ರಾಜಕಾರಣ. ಇರಾನ್ ಮೇಲೆ 10 ಸುತ್ತಿನ ದಾಳಿ ನಡೆಸಿದ್ದೀವಿ ಅಂತ 5ನೇ ದಿನ ಇಸ್ರೇಲ್ ಹೇಳಿದೆ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ರಷ್ಯಾ ನಿರ್ಮಿತ ಯಾಕ್ 130 ಜೆಟ್ಟನ್ನು ಇಸ್ರೇಲ್ನ F-35 ವಿಮಾನ ಹೊಡೆದು ಉರುಳಿಸಿದೆ. ಮ್ಯಾಂಡ್ ಮಿಷನ್ನಲ್ಲಿ ಆಪರೇಷನ್ಸಲ್ಲಿ F-35 ಇನ್ನೊಂದು ಮ್ಯಾಂಡ್ ಏರ್ಕ್ರಾಫ್ಟನ್ನು ವಿಚ್ ಈಸ್ ಈ ಕೇಸಲ್ಲಿ ಯಾಕ್ 130 ಅದನ್ನು ಹೊಡೆದಾಕಿರೋದು ಇದೇ ಮೊದಲು. ಅಂದರೆ F-35 ಸೀರೀಸಿಗೆ ನಾನು ಹೇಳ್ತಿರೋದು ಅದನ್ನು, ಅದರ್ವೈಸ್ ಅಲ್ಲ. ಯಾಕ್ 130 ಮತ್ತು ಒಂದಿಷ್ಟು ಅಮೇರಿಕದ್ದೇ ಹಳೆಯ ವಿಮಾನಗಳು ಇರಬಹುದು ಇರಾನ್ ಹತ್ತಿರ ಇನ್ನೂ. ಆ ಕಾಲದ್ದು 1970 ಅರ್ಲಿ 70ಸಲ್ಲಿ ಕೊಟ್ಟಿರೋ ವಿಮಾನಗಳೇನಾದ್ರು ಉಳಿಸ್ಕೊಂಡಿದ್ರೆ ಇರಬೇಕು ಅವುಗಳು. ಗೊತ್ತಿಲ್ಲ ಅದು ಇದೆಯೋ ಇಲ್ವೋ, ಬಟ್ ಓಲ್ಡ್ ಇದು. ಯಾಕ್ ಇಸ್ ರಷ್ಯಾ ಟೆಕ್ನಾಲಜಿನ ಇಟ್ಕೊಂಡಿರೋವಂಥದ್ದು. ಇರಾನ್ನ ಪ್ರಮುಖ ನಗರಗಳ ಮೇಲೆ ದೋಸ್ತಿ ಪಡೆ ತನ್ನ ವೈಮಾನಿಕ ದಾಳಿಯನ್ನು ಹೆಚ್ಚಿಸ್ತಾ ಇದೆ. ದಾಳಿಯ ವಿಚಾರಕ್ಕೆ ಬಂದರೆ ಅಮೆರಿಕ ಮತ್ತು ಇಸ್ರೇಲ್ಗಿರುವಂತಹ ವ್ಯಾಪಕತೆ ಏನಿದೆ, ಪರ್ಟಿಕ್ಯುಲರ್ಲಿ ಅಸ್ತ್ರಗಳನ್ನು ಇಟ್ಕೊಂಡಿರೋದು ಮತ್ತು ಬಳಸಲು ಅದಕ್ಕಿರುವಂತಹ ಶಕ್ತಿ ಇರಾನ್ಗೆ ಇಲ್ಲ, ಇರಾನ್ಗಿರೋಕ್ಕಾಗಲ್ಲ. ಮತ್ತು ಅಮೆರಿಕ ಮತ್ತು ಇಸ್ರೇಲ್ ಹೆಚ್ಚು ಕಡಿಮೆ ನಾನು 5 ದಿನದಲ್ಲಿ ಈಗ ನೋಡಿರೋ ಪ್ರಕಾರದಲ್ಲಿ ಏರ್ ಡಾಮಿನೆನ್ಸನ್ನು ಲೈಟಾಗಿ ತೊಗೊಂಡಂಗೆ ಕಾಣಿಸ್ತಿದೆ. ಏರ್ ಡಾಮಿನೆನ್ಸ್ ಅಂದ್ರೇನು? ಇರಾನ್ ಮೇಲಿನ ಆಕಾಶ ಹೆಚ್ಚು ಕಡಿಮೆ ಇಸ್ರೇಲ್ ಮತ್ತು ಅಮೆರಿಕದ ಭಾಗ ಆಗೋಗಿರುತ್ತೆ. ಅಂದರೆ ಅವರು ಏನೇ ಮಾಡಿದ್ರೂ ಅದನ್ನು ತಡೆಯುವ ಶಕ್ತಿ ಈ ಇನ್ನೊಂದು ದೇಶಕ್ಕೆ ಇರಲ್ಲ. ಆಪರೇಷನ್ ಸಿಂಧೂರ್ ಟೈಮಲ್ಲಿ ಆ ಕನಿಷ್ಠ ಅವಧಿಯೊಳಲ್ಲಿ ಭಾರತ ವೆಂಟ್ ಫಾರ್ ಏರ್ ಸುಪೀರಿಯಾರಿಟಿ, ಏರ್ ಡಾಮಿನೇಷನ್ನ ಮಾಡಿತ್ತು. ರಿಯಾಕ್ಟೇ ಮಾಡೋಕ್ಕೆ ಬಿಡಲಿಲ್ಲ ಯಾರಿಗೂ ಅದರಲ್ಲಿ. ಹಾಗೆ ಇಲ್ಲೂ ಆಗಿದೆ ಅನಿಸತ್ತೆ. ಆದರೆ ಇರಾನ್ಗೆ ರಿವರ್ಸ್ ಮಿಸೈಲ್ ಹೊಡೆಯೋ ಶಕ್ತಿ ಇದೆ, ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ಸದ್ಯಕ್ಕಂತೂ ಇವರಿಬ್ಬರ ಆರ್ಭಟ ಹೆಚ್ಚಿದ್ದಂಗಿದೆ. ಟೆಹರಾನ್ನಲ್ಲಿ ಇವತ್ತು ಭಾರಿ ಪ್ರಮಾಣದ ಸ್ಫೋಟಗಳು ಕೇಳಿಬಂದಿದೆ. UAE ಮೇಲೆ ದಾಳಿ ಮಾಡಿದ ಇರಾನ್ ಡ್ರೋನ್ಗಳನ್ನು ಫ್ರೆಂಚ್ನ ರಫಾಲ್ ಜೆಟ್ಗಳು ಹೊಡೆದಾಕಿವೆ UAEನಲ್ಲಿ ಫ್ರಾನ್ಸ್ದು ಒಂದು ದೊಡ್ಡ ಬೇಸ್ ಇದೆ, ನ್ಯಾವಲ್ ಬೇಸ್ ಇದೆ, ಏರ್ ಬೇಸ್ ಯಾವುದೋ ಒಂದು ಬೇಸ್ ಇದೆ ಫ್ರಾನ್ಸ್ದು. ಹಾಗಾಗಿ ಬಹು ಸಹಜವಾಗಿ ಫ್ರಾನ್ಸ್ ಒಳಕ್ಕೆ ಬಂದಿದೆ, ತನ್ನ ರಕ್ಷಣಾ ನೆಲೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಮತ್ತು ತನ್ನ ಗೆಳೆಯರಾಗಿರುವಂತಹ UAE ದೇಶಗಳನ್ನು ರಕ್ಷಿಸೋಕ್ಕೆ ಅಂತ ಬಂದಿದೆ. ಫ್ರಾನ್ಸು ತಾಂತ್ರಿಕವಾಗಿ ಈ ಯುದ್ಧದ ವಿರೋಧಿ, ಟ್ರಂಪ್ನ ವಿರೋಧ ಮಾಡ್ತಿದೆ. ಆದರೆ ಈ ವಿಚಾರದಲ್ಲಿ ಇಲ್ಲಿ ಒಳಕ್ಕೆ ಬಂದು ಜೆಟ್ಟನ್ನು ಮಿಸೈಲನ್ನು ಹೊಡೆದು ಹಾಕಿದ್ದಾರೆ ಇರಾನ್ದು. ದಿಸ್ ಈಸ್ ದಿ ಕನ್ಫ್ಯೂಷನ್ ಬಹುದೇಶಗಳು ಅನುಭವಿಸ್ತಾ ಇರೋವಂಥದ್ದು. ಈ ಕಡೆ ಫ್ರಾನ್ಸ್ ಇದು ಮಾಡುತ್ತೆ, ನಾಳೆ ಫ್ರಾನ್ಸ್ ಇದನ್ನು ಹೊಡೀತು ಅನ್ನೋ ಕಾರಣಕ್ಕೆ ಇರಾನ್ ಏನು ಮಾಡುತ್ತೋ ಗೊತ್ತಿಲ್ಲಪ್ಪ. ಆಗ ಈ ಫ್ರಾನ್ಸ್ ಆಟೋಮೆಟಿಕಲಿ ಯುದ್ಧದ ಒಳಗೆ ಬರುತ್ತೋ, ಈಗೆಲ್ಲ ಡಿಫೆನ್ಸಿವ್ ಪಾಸ್ಚರ್ಸಲ್ಲಿ ಇದ್ದೀವಿ ಅಂತ ಹೇಳ್ತಿದ್ದಾರೆ, ಆಗ ಅಫೆನ್ಸಿವ್ ಪಾಸ್ಚರ್ಸ್ಗೆ ಬರಬಹುದು ಎಲ್ಲರೂ ಅಂತ ಕಾಣುತ್ತೆ. ಈ ಕನ್ಫ್ಯೂಷನ್ಸ್ ಏನಿದೆ ಇದು ಮುಂದುವರಿದು ಗಟ್ಟಿಯಾಗ್ತಾ ಹೋಗ್ಬಿಟ್ರೆ ಬಹುತೇಕ ಪಾಶ್ಚಿಮಾತ್ಯ ರಾಷ್ಟ್ರಗಳು ಬೇಕೋ ಬೇಡವೋ, ಮನಸ್ಸು ಒಪ್ಪತ್ತೋ ಒಪ್ಪಲ್ವೋ, ಟ್ರಂಪ್ ಬಗ್ಗೆ ಪ್ರೀತಿ ಇದೆಯೋ ಇಲ್ಲವೋ, ಅಮೆರಿಕದ ಸಾರ್ವಭೌಮತೆ ಮತ್ತು ಒಂದು ರೀತಿ ಕಲೋನಿಯಲ್ ರಾಜರ ಥರ ಆಡೋವಂಥ ಅಮೆರಿಕದ ಬಗ್ಗೆ ಕೋಪ ಇದೆಯೋ ಇಲ್ಲವೋ, ಅವ್ರ ಜೊತೆ ಸೇರ್ಕೋಬೇಕಾದ ಅನಿವಾರ್ಯತೆ ಬರಬಹುದು ಅಂತ ಕಾಣುತ್ತೆ. ಇನ್ನು ಇಸ್ರೇಲು ಲೆಬನಾನ್ ಮೇಲೆ ತನ್ನ ವೈಮಾನಿಕ ದಾಳಿ ಹಾಗೂ ಭೂದಾಳಿಯನ್ನು ಮುಂದುವರಿಸಿದೆ. ಇರಾನ್ನ 17 ಹಡಗುಗಳು, ಯುದ್ಧ ಹಡಗುಗಳು ಪ್ಲಸ್ ಜನರಲ್ಲೂ ಇರಬಹುದು ಅದರಲ್ಲಿ, ಮತ್ತು 200ಕ್ಕೂ ಹೆಚ್ಚಿನ ರಕ್ಷಣಾ ನೆಲೆಗಳನ್ನು ಅಥವಾ ತನಗೆ
ಈ ಯುದ್ಧದಲ್ಲಿ ಬೇಕು ಅನಿಸಿದ ನೆಲೆಗಳನ್ನು ದಾಳಿ ಮಾಡಿರೋದಾಗ ಅಮೆರಿಕ ಹೇಳಿದೆ. ಇಸ್ರೇಲ್ ಅಮೆರಿಕ ನೆಲೆಗಳನ್ನು ಗುರಿಯಾಗಿಟ್ಕೊಂಡು ಇವತ್ತು 40ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ನಾವು ಪ್ರಯೋಗ ಮಾಡಿದ್ದೀವಿ ಅಥವಾ ಹಾರಿಸಿದ್ದೀವಿ ಅಂತ IRGC ಹೇಳಿದೆ. 6 ಸೈನಿಕರು ಅಮೆರಿಕದವರು ಬಲಿಯಾಗಿದ್ದಾರೆ ಅಂತ ಅವ್ರದ್ದು ಕ್ಲೈಮ್. ಅಮೆರಿಕದ ಜೊತೆ ನಾವು ಮಾತುಕತೆ ಮಾಡಲ್ಲ, ನಾವು ಶರಣಾಗಲ್ಲ, ಎಷ್ಟೇ ಕಾಲ ಆದರೂ ಹೋರಾಡ್ತೀವಿ ಅಂತಂದಿದೆ. ಇದು ಸಾಧಾರಣವಾಗಿ ಯಾವುದೇ ದೇಶಗಳು ಆಡಬೇಕಾದಂತಹ ಮಾತುಗಳು. ಆಪರೇಷನ್ ಸಿಂಧೂರದಲ್ಲಿ ಮಕಾಡೆ ಮಲಕ್ಕೊಂಡು ಹಲ್ಲಲ್ಲನ್ನೆಲ್ಲ ಉದುರಿಸ್ಕೊಂಡು ಕಪ್ಪಾಳಕ್ಕೆ ಏಟು ತಿಂದು ಮಕ ಎಲ್ಲ ಜಜ್ಜಿಸ್ಕೊಂಡಿದ್ದಂತಹ ರಣಹೇಡಿ ಭಿಕ್ಷುಕ ಪಾಕಿಸ್ತಾನ ನಿಂತ ಮೇಲೆ ಆಡಿದ್ದ ಮಾತುಗಳೇನು, ನಾವು ಗೆದ್ದು ಬಿಟ್ವಿ ಅಂತ ಆಡಿದ್ರು. ಅವ್ರ ದೇಶದ ಜನರ ಮುಂದೆ ನಾವೇನೋ ಯುದ್ಧ ಗೆದ್ದು ಬಿಟ್ವಿ ಅನ್ನೋ ಟೈಪ್ ಆಡ್ತಾ ಇದ್ರು. ಒಂದಾದ್ಮೇಲೆ ಒಂದು ವಿವರಣೆಗಳು ಬರೋಕ್ಕೆ ಸ್ಟಾರ್ಟ್ ಆದಾಗ ಬಾಯಿ ಮುಚ್ಕೊಂಡು ಬಾಲ ಮುದುರ್ಕೊಂಡು ಈ ಬೆಕ್ಕಿನ ಥರ ಓಡಾಡ್ತಿದ್ರು ಆ ಮೂಲೆಯಿಂದ ಈ ಮೂಲೆಗೆ. ಹಾಗೆ ಎಲ್ಲ ದೇಶಗಳು ಹೇಳ್ಕೊಳತ್ವೆ ನಮಗೆ ಎಷ್ಟು ಶಕ್ತಿ ಇದೆ, ನಾವು ಎಷ್ಟು ಕಾಲ ಬೇಕಾದ್ರೂ ಮಾಡ್ತೀವಿ. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಟ್ರೂತ್, ಅದು ನಿಜ ಆಗಿರಬೇಕು ಅಂತೇನಿಲ್ಲ. ಹಾಗೆ ಇರಾನ್ ವಿಚಾರದಲ್ಲಿ ಕೂಡ ಇರಾನ್ ಯುದ್ಧವನ್ನು ದೀರ್ಘಕಾಲ ಎಳೆದಷ್ಟು ತನಗೆ ಲಾಭ ಅನ್ನೋದನ್ನು ಅದು ಅರಿವಿನಲ್ಲಿ ಇದೆ ಅದಕ್ಕೆ ಇರಾನ್ಗೆ. ಯಾಕಂದರೆ ಅಮೇರಿಕದಲ್ಲಿ ಕಾಂಪ್ಲಿಕೇಶನ್ಸು ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಯುದ್ಧದ ಅವಧಿ ಜಾಸ್ತಿ ಆಗ್ತಾ ಹೋದಾಗ. ಅದಕ್ಕೆ ಇರಾನ್ಗೆ 2 ಆಪ್ಷನ್ ಇದ್ದಂಗಿದೆ. ಒಂದು, ಯುದ್ಧವನ್ನು ಎಷ್ಟು ಕಾಲ ಎಳೆಯಲಿಕ್ಕೆ ಆಗುತ್ತೆ ಅಷ್ಟು ಕಾಲ ಎಳೆಯೋದು ಅದನ್ನು, ಮತ್ತು ಆ ರೀತಿಯ ಒಂದು ಉದ್ದದ ಯುದ್ಧವನ್ನು ಮಾಡೋದಕ್ಕೆ ಪ್ರಾಕ್ಟೀಸ್ ಇದೆ. ಬಟ್ ಅದು ಇರಾಕ್ ಜೊತೆ ಅಮೇರಿಕಾ ಜೊತೆ ಅಲ್ಲ. ಒಂದು ಥಿಂಗನ್ನು ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಯಾವುದೋ 2 ಜೆಟ್ಟು ಅಮೇರಿಕದ್ದು ಫಾರ್ ವಾಟ್ ಎವರ್ ದ ರೀಸನ್ಸ್ ಕೆಳಗೆ ಬಿತ್ತು ಅನ್ನೋ ಕಾರಣ, ಅಥವಾ ಯಾವುದೋ 2 ವಾಯುನೆಲೆಗಳ ಮೇಲೆ ಅಮೇರಿಕದ ಮೇಲೆ ಯಾವುದೋ 2 ಬಾಂಬು ಅಥವಾ ಯಾವುದೋ ಒಂದು ಮಿಸೈಲ್ ಬಂತು ಅನ್ನೋ ಕಾರಣ, ಅಥವಾ ಯಾವುದೋ 2 ದೇಶದಲ್ಲಿ ಅಮೇರಿಕದ ಕಾನ್ಸುಲೇಟ್ಗಳು ಅಥವಾ ಎಂಬೆಸಿಗಳ ಮೇಲೆ ಬಂದು ಅಥವಾ ಅಕ್ಕಪಕ್ಕದಲ್ಲೆಲ್ಲ ಒಂದೊಂದು ಬಾಂಬ್ ಬೀಳ್ತು ಅನ್ನೋ ಕಾರಣ ಇಟ್ಕೊಂಡು ಅಮೇರಿಕವನ್ನು ಮಣಿಸಿದ್ದೀವಿ ಅಂತ ಯಾರು ಅಂದ್ಕೊಂಡ್ರೆ ದೇ ವಿಲ್ ಬಿ ಥರೋಲಿ ರಾಂಗ್ ಅಂತ ನನ್ನ ವಾದ. ಅಮೇರಿಕದ ಮಿಲಿಟರಿ ಪವರು ಸದ್ಯದ ಪರಿಸ್ಥಿತಿಯಲ್ಲಿ ಆಲ್ಮೋಸ್ಟ್ ಅನ್ಮ್ಯಾಚ್ಡ್ ಅದು, ಎಕ್ಸೆಪ್ಟ್ ಟು ಸರ್ಟನ್ ಎಕ್ಸ್ಟೆಂಟ್ ಚೈನಾ ಬಿಟ್ಟರೆ, ಮತ್ತು ಕೆಲವು ವಿಭಾಗಗಳಲ್ಲಿ ಕೆಲವು ದೇಶ ಇರ್ಬೋದೇ ಹೊರತು ಒಟ್ಟಾರೆಯಾಗಿ ಯು ಕ್ಯಾನ್ ನೆವರ್ ಎವರ್ ಅಂಡರ್ಸ್ಟಿಮೇಟ್ ದಿ ಪವರ್ ಆಫ್ ದಿ ಅಮೆರಿಕನ್ ಮಿಲಿಟರಿ ಮತ್ತು ಅದರ ಸ್ಪ್ರೆಡ್ಡು ಮತ್ತು ಆಳವನ್ನು. ಹಾಗಾಗಿ ಯಾರು ಒಬ್ಬರದನ್ನು ಹೇಳಿದ್ರೆ ಹೇಳ್ಕೋಬೋದು, ಹೇಳೋದಕ್ಕೇನು ಕಷ್ಟ ಇಲ್ಲ. ವಾಸ್ತವಕ್ಕೆ ವಿರುದ್ಧವಾಗಿ ಟ್ರಂಪ್ ಮಾತಾಡ್ತಿದ್ದಾರೆ. ಅಮೆರಿಕ ದಾಳಿಯಿಂದ ನಮ್ಮ 1,100 ಪ್ರಜೆಗಳು ದುರ್ಮರಣಕ್ಕೀಡಾಗಿದ್ದಾರೆ ಅಂತ ಇರಾನ್ ಹೇಳ್ಕೊಂಡಿದೆ. ಅದು ದುರ್ಮರಣ ಅಂತ ಕರೆಯೋಕ್ಕೆ ಬರಲ್ಲ. ಕಾರಣ ಆಯಾ ದೇಶಕ್ಕೆ ಅನಿಸತ್ತೆ ದುರ್ಮರಣ ಅಂತಲೇ ಅನಿಸಲ್ಲ ಅಂತಲ್ಲ. ಇಲ್ಲ ಅವರು ಅದನ್ನು ಹೀಗೆ ಅಲ್ವಾ ಹುತಾತ್ಮರು ಅಂತ ಪರಿಗಣಿಸ್ಕೋತಾರೆ. ಅವರು ಹುತಾತ್ಮರು ಅನ್ಕೋಬೇಕೇನೋ, ಅಥವಾ ಇರಾನ್ಗೆ ಆ ಹಕ್ಕಿದೆಯಾ ಗೊತ್ತಿಲ್ಲ. ಅದಕ್ಕೆ 1.5 ತಿಂಗಳು 2 ತಿಂಗಳ ಹಿಂದೆ ಆ ದೇಶದ ಪ್ರಜೆಗಳು ನಮಗೆ ಸ್ವಾತಂತ್ರ್ಯ ಬೇಕು, ಸಾಕು ಈ ದಬ್ಬಾಳಿಕೆ, ಮೌಲ್ವಿಗಳ ದಬ್ಬಾಳಿಕೆ ಸಾಕು ಅಂತ ಹೋರಾಟ ಮಾಡಿದಾಗ ಸಾವಿರಾರು ಜನರನ್ನು ಹೊಡೆದು ಬ್ಯಾಗಲ್ಲಿ ತುಂಬಿ ಬಿಸಾಕ್ಬಿಟ್ರಲ್ಲ, ಅದರ ಲೆಕ್ಕ ಕೊಡಲೇ ಇಲ್ಲ ಯಾರಿಗೂ. ಆಗ ಅವೆಲ್ಲ ದುರ್ಮರಣ ಅಲ್ವಾ, ಅವೆಲ್ಲ ವೀರ ಮರಣಗಳ. ಹಾಗಾಗಿ ಈ ರೀತಿಯ ಹಿಪೋಕ್ರಸಿ ಏನಿದೆ, ಈ ರೀತಿಯ ದ್ವಂದ್ವ ಏನಿದೆ, ಈ ರೀತಿಯ ಗೋಸುಂಬೆ ಮತ್ತು ಓತಕ್ಯಾತದ ಆಟ ಏನಿದೆ ಎಲ್ಲರೂ ಆಡ್ತಾರೆ, ಇರಾನು ಆಡ್ತಿದೆ. ಎಸ್, ಇನ್ನು ಸೌದಿ ಅರೇಬಿಯಾದ ಅರಾಮ್ಕೋ ತೈಲ ಸಂಸ್ಕರಣಾ ಘಟಕದ ಮೇಲೆ 2ನೇ ಬಾರಿಗೆ ಇರಾನ್ ಡ್ರೋನ್ ದಾಳಿಯನ್ನು ಮಾಡಿದೆ. ಇರಾನ್ ಹಾಗೂ ಕೊಲ್ಲಿ ರಾಷ್ಟ್ರಗಳಿಂದ ಜಗತ್ತಿಗೆ ಕಚ್ಚಾ ತೈಲ ಪೂರೈಕೆಗೆ ನೆರವಾಗಿರುವಂತಹ ಹರ್ಮೋಜ್ ಜಲಸಂಧಿ ಮೇಲೆ ಇರಾನ್ ಹಿಡಿತ ಸಾಧಿಸಿ ಬಂದ್ ಮಾಡಿದೆ. ಇದರಿಂದಾಗಿ 700ಕ್ಕೂ ಹೆಚ್ಚು ತೈಲ ಟ್ಯಾಂಕರ್ಗಳು ಲಾಕ್ ಆಗಿವೆ. ಬೆದರಿಕೆ ತಂತ್ರವಾಗಿ 10ಕ್ಕೂ ಹೆಚ್ಚು ಹಡಗುಗಳನ್ನು ಇರಾನ್ ಉಡಾಯಿಸಿದೆ. ಅಲ್ಲದೆ ಚೀನಾದ ಹಡಗುಗಳ ಸಂಚಾರಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟಿದೆ. ಭಾರತದ 37 ತೈಲ ಹಡಗುಗಳು ಸಿಕ್ಕಾಕೊಂಡಿವೆ. ಇದರಲ್ಲಿ 1000ಕ್ಕೂ ಹೆಚ್ಚು ನಾವಿಕರು ಕೂಡ ಇದ್ದಾರೆ. ಇನ್ನು ಅಮೆರಿಕ ಮಧ್ಯಪ್ರವೇಶಿಸಿದ್ದು ತೈಲ ಟ್ಯಾಂಕರ್ಗಳಿಗೆ ನಮ್ಮ ನೌಕಾಪಡೆ ಭದ್ರತೆ ಹಾಗೂ ಅಮೆರಿಕದ ಡೆವಲಪ್ಮೆಂಟಲ್ ಫೈನಾನ್ಸ್ ಕಾರ್ಪೊರೇಷನ್ನಿಂದ ಇನ್ಶೂರೆನ್ಸ್ ಮಾಡಿಸ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಮಧ್ಯೆ ಹಿಂದೂ ಮಹಾಸಾಗರದಲ್ಲಿ ಶಸ್ತ್ರಾಸ್ತ್ರ ಸಾಗಿಸ್ತಾ ಇದ್ದಂತಹ ಅಮೆರಿಕದ ನೌಕಾ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿತ್ತು. ಇದಕ್ಕೆ ಪ್ರತೀಕಾರವಾಗಿ ಶ್ರೀಲಂಕಾದ ಗಾಲೆ ಕಡಲ ತೀರದಲ್ಲಿ ಇರಾನ್ ಹಡಗಿನ ಮೇಲೆ ಅಮೆರಿಕ ಜಲಾಂತರ್ಗಾಮಿ ನೌಕೆ ದಾಳಿಯನ್ನ ಮಾಡಿದೆ ಅಂತ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಹೆಕ್ಸೆತ್ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ 2ನೇ ವಿಶ್ವಯುದ್ಧದ ಬಳಿಕ ಈ ರೀತಿಯ ದಾಳಿ ನಡೆದಿರೋದು ಅಂತ ಕೂಡ ಹೇಳಿದ್ದಾರೆ. ಇನ್ನು ಹಡಗಿನಲ್ಲಿ 100ಕ್ಕೂ ಹೆಚ್ಚು ಜನ ಪೈಕಿ 30 ಜನರನ್ನು ಈಗಾಗಲೇ ಶ್ರೀಲಂಕಾ ಸೇನೆ ರಕ್ಷಣೆ ಮಾಡಿದರೆ 80 ಮಂದಿ ಸಾವಿಗೀಡಾಗಿದ್ದಾರೆ. ಇರಾನ್ ಯುದ್ಧ ಹಡಗು ಏನಿದೆ ಅದು ಇವತ್ತು ಶ್ರೀಲಂಕಾ ಬಳಿ ಆಗಿದ್ದು ಬಹಳ ಜನಕ್ಕೆ ಸರ್ಪ್ರೈಸ್ ಆಗಿದೆ. ಕಡಿಮೆ ತುಂಬ ಜನಕ್ಕಲ್ಲ, ತುಂಬ ಒಪ್ಪಿಗೆ ಆಗಿಲ್ಲ, ಬಹಳ ಜನಕ್ಕೆ ಆಶ್ಚರ್ಯ ಆಗಿದೆ. ವೈ ಡಿಡ್ ಅಮೆರಿಕ ಸ್ಟ್ರೈಕ್ ಇಷ್ಟು ಫಾರ್ ಅವೇ, ಯಾಕೆ ಹೊಡೆಯುತ್ತೆ ಇಲ್ಲಿಗೆ ಬಂದದು ಅಂತ.
ಹೇಗೆ ಈ ಇರಾನ್ ದಿ ಹಾರ್ಮುಸ್ ಸ್ಟ್ರೈಟ್ ಆಫ್ ಹಾರ್ಮುಸಲ್ಲಿ ಬ್ಲಾಕ್ ಮಾಡಿ ಒಂದು 10ಕ್ಕೆ ಬೆಂಕಿ ಹಾಕಿ ಮಜಾ ತಗೋತೀವಿ ನೋಡ್ತಾ ಇರಿ ಉಳಿದವ್ರುಗಳಿಗೆ ಯಾರು ಟ್ರೈ ಮಾಡಿದ್ರೆ ಅನ್ನೋದನ್ನು ಹೇಗೆ ಸಂದೇಶ ಕಳ್ಸಕ್ಕೆ ಹೋದರೋ ಅದೇ ರೀತಿ ಇವರು ಅವ್ರಿಗೆ ಸಂದೇಶ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಹಡಗುಗಳು ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಹೊಡಿತೀವಿ ನಾವು ಬೇಕಿದ್ದರೆ ಅಂತ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಅಮೆರಿಕಾ ಹ್ಯಾಸ್ ಡನ್. ಐ ಥಿಂಕ್ ಇಂಡಿಯನ್ ಓಷನ್ ಒಳಗಡೆನಲ್ಲೇ ಎಲ್ಲೋ ಇತ್ತು ಅನಿಸುತ್ತೆ ಅಮೆರಿಕದ ಸಬ್ಮರೀನ್ ಫ್ಲೀಟಲ್ಲಿ ಯಾವುದೋ ಒಂದು ಅದ್ರದ್ದು ಸಿಕ್ಕಿದೆ. ಇದು ಸಿಕ್ಕಿದ ತಕ್ಷಣ ಒಡೆದು ಬಿಸಾಕಿದ್ದಾರೆ ಸೈಡ್ಗೆ. ಎಷ್ಟು ಫಾಸ್ಟಾಗಿ ಮುಗಿದೋಗಿದೆ ಇದು. ಇಟ್ ಹ್ಯಾಸ್ ಬಿನ್ ಆಬ್ವಿಯಸ್ಲಿ ಟಾರ್ಪಿಡೋಡ್, ಅದರೇನು ಅನುಮಾನನೇ ಇಲ್ಲ ಅದರಲ್ಲಿ. ಎಷ್ಟು ಫಾಸ್ಟಾಗಿ ಆಗೋಗಿದ್ರೆ ಬಿಫೋರ್ ಶ್ರೀಲಂಕನ್ ಆರ್ಮಿಗೆ ನೇವಿಗೆ ಗೊತ್ತಾಗೋದ್ರೊಳಗಡೆ ಅದು ಮುಳುಗೋಗಿದೆ, ಅದು ಮುಳುಗಿಬಿಟ್ಟಿದೆ ಅದು. ಸೊ ಈಗ ಇರಾನ್ ಹೇಳ್ತಿದೆ ಸ್ಟ್ರೈಟ್ ಆಫ್ ಹಾರ್ಮುಸಲ್ಲಿ ನಾವು ಯಾರನ್ನೂ ಬಿಡಲ್ಲ ಎಕ್ಸೆಪ್ಟ್ ಚೈನಾದ ಹಡಗು. ಅದು ಹೆಂಗೆ ಆಗಿಬಿಡುತ್ತೆ? ಹಾಗಾದರೆ ಇರಾನ್ಗೆ ಬೇರೆ ಬರಬೇಕಾದ ಹಡಗುಗಳನ್ನು ಬೇರೆಯವ್ರು ಬಿಡಲ್ಲ, ಅವರು ತಡೀತಾರೆ. ಭಾಳ ಸರಳ. ನೀನು ಇಷ್ಟ ಬಂದಿದ್ದನ್ನು ತಡೀತೀನಿ, ಇಷ್ಟ ಬಂದಿದ್ದಕ್ಕೆ ಬೆಂಕಿ ಹಾಕಿಬಿಡ್ತೀನಿ ಅಂತ. ಈಗ ನಮಗೇನು ಸಂಬಂಧ ಇದೆ ಯುದ್ಧದಲ್ಲಿ? ಆ್ಯಕ್ಚುಲಿ ನಮ್ಮ ಸರ್ಕಾರನ ಎಲ್ಲ ಬೈತಾ ಇರೋದು ನೀವು ನಿಲುವು ತಗೊಂಡಿಲ್ಲ ಅಂತ. ನಮ್ಮ ಪಡೆ ನಾವಿದ್ದೀವಿ, ನಮ್ದಕ್ಕೆ ಯಾಕೆ? ಒಂದು ಎರಡನೇದು, ಇಂಥ ವಿಚಾರದಲ್ಲಿ ಸೋನಿಯಾ ಗಾಂಧಿ ಅದೇ ಏನೋ ಒಂದು ಇದೆಯಲ್ಲಪ್ಪ, ಒಂದು ಲೇಡಿ, ಅದಾದ ಜಮ್ಮು ಕಾಶ್ಮೀರದ ಲೇಡಿ, ಜನ ಕ್ಯಾಕರ್ಸ್ ಹೋಗೋದು ಕಪಾಳ ಕೊಡೋದು ಮನೆಗೆ ಕಳಿಸಿದ್ರಲ್ಲ ಎಲೆಕ್ಷನ್ನಲ್ಲಿ. ಅವಮ್ಮ ಆಗಾಗ್ಗೆ ಬರ್ತಾರಲ್ಲ, ನಾನೇನು ದೊಡ್ಡ ಲೀಡ್ರು ಈ ದೇಶಕ್ಕೆ ಅನ್ಕೊಂಡು ಫೋನ್ ಮಾಡಿ ಹೇಳಿಪ್ಪ, ನಾವೆಲ್ಲ ನಿಮ್ಮ ಪರವಾಗಿದ್ದೀವಿ, ಇಂಡಿಯಾ ಅಂದರೆ ಬರೀ ಅವರೊಬ್ಬರೇ ಅಲ್ಲ ನಾವು ಇದ್ದೀವಿ ಇಲ್ಲಿ ಅಂತ ವಾಯ್ಸ್ ಯಾಕೆ ತೆಗ್ದಿಲ್ಲ ಅನ್ನೋದ್ರ ಬಗ್ಗೆ ಹೇಳಿ ನೋಡೋಣ. ಇವೆಲ್ಲ ನಡೆಯಲ್ಲ. ಒಂದು ವೇಳೆ ನನ್ನ ಪ್ರಕಾರ ಇವರು ಅದನ್ನೇ ಮಾಡಿದ್ರೆ ಇರಾನ್ನವರು ಆಲ್ ರೈಟ್ ಒಂದು ನಿಲುವಿಗೆ ಬರಬಹುದು ಭಾರತ, ಅನ್ಲೆಸ್ ನಮಗೆ ಬೇರೆ ಸಪ್ಲೈ ಚೈನ್ಗಳು ಸರಿಯಾಗಿ ನಮಗೆ ಸೂಟ್ ಆಗೋ ರೀತಿ ಸಿಕ್ಕಿದ್ರೆ ಸರಿ, ಸಿಕ್ಕದೇ ಇದ್ದರೆ ನಾವು ನಮ್ಮ ನೇವಿ ಹಾಕ್ಕೋಬೇಕಲ್ಲಿ. ನನಗೆ ಬೇಕಾದ ರಕ್ಷಣೆಯನ್ನು ನಾನು ಮಾಡ್ಕೋತೀನಿ. ಈಗ ಬಾ ಅವನು ಯಾವನು ಬರ್ತೀಯ ಅಂತ ನಾವು ಒಳಗೋಗ್ಬೇಕಾಗ ಅದೆಷ್ಟು ಇರಾನ್ಗೆ ಏನು ದಿಕ್ಕು ತೋರಿಸ್ಬೇಕು ಆ ದಿಕ್ಕನ್ನು ನಮ್ಮ ಕಡೆಯಿಂದನೂ ತೋರಿಸ್ಬೇಕು ಒಂದಷ್ಟು. ಅದಿಲ್ದಿದ್ರೆ ಏನು ಪ್ರಯೋಜನ? ಅವ್ರು ಬರೀ ಚೀನಾದ ಬಿಡ್ತೀವಿ ಇನ್ನಕ್ಕೆ, ನೀನು ತಾತನ ಮನೆದ. ಸಿ ಗಲ್ಫ್ ಆಫ್ ಸ್ಟ್ರೈಟ್ ಆಫ್ ಹಾರ್ಮುಸ್ ಏನೋ ಇರಾನ್ ಆಸ್ತಿ ಅಲ್ಲ, ಅದು ಇಟ್ಸ್ ಎನ್ ಇಂಟರ್ನ್ಯಾಷನಲ್ ವಾಟರ್ ವೇ. ಅದಂಗೆ ಬ್ಲಾಕ್ ಮಾಡಿಬಿಡ್ತಾರಂತವ್ರು. ನೋಡೋಣ ಅದು ಏನಾಗುತ್ತೆ ಅಂತ. ಆಮೇಲೆ ನಷ್ಟ ಯಾವ ದೇಶಗಳಿಗೆ? ಚೈನಾಗಾಗತ್ತೆ ಹೈಯೆಸ್ಟು, ನೆಕ್ಸ್ಟ್ ನಮಗಾಗತ್ತೆ. ಸೌತ್ ಏಷ್ಯಾನಲ್ಲಿ ನಮಗೆ ಹೈಯೆಸ್ಟು, ಅಂದರೆ ಚೈನಾಗೆ ಹೈಯೆಸ್ಟು, ನಮಗೆ ನೆಕ್ಸ್ಟ್ ಆಗುತ್ತೆ. ಚೈನಾಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದರೆ, ಒಂದು ಕಡೆ ವೆನೆಜುವೆಲನ್ ಆಯಿಲ್ ಬರ್ತಾ ಇತ್ತು ಅವ್ರಿಗೆ, ಅದನ್ನು ಈ ಅಮೆರಿಕಾ ಕತ್ತರಿಸಿ ಹಾಕ್ತಾ ಇದೆ. ಈ ಕಡೆಯಿಂದ ಇರಾನ್ದು ಬರ್ತಾ ಇತ್ತು, ಅದನ್ನು ಕತ್ತರಿಸ್ತಿದ್ದಾರೆ. ಆ ಕಡೆಯಿಂದ ರಷ್ಯಾದಿದೆ. ಹಾಗಾಗಿ ನೋಡ್ಬೇಕು ಇದು ಯಾವ ರೂಪವನ್ನು ಪಡೆಯುತ್ತೆ ಅನ್ನೋದನ್ನು ನೋಡ್ಬೇಕು ನಾಳೆ. ಎಸ್, ಇನ್ನು ಇರಾನ್ ಮೇಲೆ ಮುಂದಿನ 24-48 ಗಂಟೆಗಳಲ್ಲಿ ಭೀಕರ ದಾಳಿ ಮಾಡ್ತೀವಿ ನಾವು ಅಂತ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಹೇಳ್ತಾರೆ. ಆಗಸದ ಮೇಲೆ ಅಲ್ಲಿ ನಾವು ಸಂಪೂರ್ಣ ಹಿಡಿತವನ್ನು ಮಾಡಿದ್ದೀವಿ, ನಾವು ಆಕ್ರಮಣ ಮಾಡಬಹುದು, ನಮಗೆ ಗೊತ್ತಿದೆ ಏನು ಮಾಡ್ತೀವಿ ಅಂತ. ಐ ಅಂಡರ್ಸ್ಟ್ಯಾಂಡ್. ಈ ಪ್ರಪಂಚದಲ್ಲಿ ಯಾರಿಗಾದರೂ ವಿಪರೀತ ಯುದ್ಧಗಳನ್ನು ಮಾಡಿದ ಅನುಭವ ಇದ್ದರೆ ಅದು ಅಮೇರಿಕಾನೇ ನಂಬರ್ 1 ಇರಬೇಕು ಮೋಸ್ಟ್ಲಿ. ಅಷ್ಟು ಯುದ್ಧಗಳನ್ನು ಮಾಡಿರಬೇಕು ಅವರುಗಳು. ಅಫ್ಕೋರ್ಸ್ ಕೆಲವು ದೇಶಗಳು ಪರ್ಮನೆಂಟ್ಲಿ ಯುದ್ಧದಲ್ಲಿವೆ, ಅದು ಬೇರೆ ವಿಚಾರ. ಕೆಲವು ದೇಶಗಳಿವೆ. ಆದರೆ ಈ ರೀತಿ ಯುದ್ಧಗಳನ್ನು ಮಾಡರ್ನ್ ವಾರ್ಫೇರ್ನಲ್ಲಿ ಅಮೆರಿಕಕ್ಕೆ ಭಾಳ ಅನುಭವ ಇದೆ. ಹಾಗೆ ನೋಡಿದ್ರೆ ಚೈನಾಗೆ ಯುದ್ಧದ ಅನುಭವ ಇಲ್ಲವೇ ಇಲ್ಲ ನನ್ನ ಪ್ರಕಾರ ಅಲ್ಲ, ಚರಿತ್ರೆ ಪ್ರಕಾರ. ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಚೈನಾ ಒಂದು ಸಣ್ಣ ಯುದ್ಧಕ್ಕೂ ಪಾಲ್ಗೊಂಡಿಲ್ಲ. ಅದು ಅದರ ಸೈನಿಕರೆಲ್ಲ ಬಂದು ಹಂಗೆ ರಿಟೈರ್ ಆಗಿ ಮನೆಗೆ ಹೋಗ್ಬಿಟ್ಟಿದ್ದಾರೆ ಅಷ್ಟೇ, ಜನರಲ್ಗಳು ಸೈನಿಕರು ಎಲ್ಲರೂ. ಅವ್ರಿಗೆ ಯಾವ ಯುದ್ಧದ ಅನುಭವನೂ ಇಲ್ಲ ಅವ್ರಿಗೆ. ಏನೇ ನೋಡೋಣ ಮುಂದೇನಾಗುತ್ತೆ ಅಂತ. ಆಮೇಲೆ ಈ ಮಧ್ಯೆ ಸ್ಪೇನು, ನಾವು ಟ್ರಂಪ್ ಹೇಳಿದ್ನೆಲ್ಲ ಕೇಳೋಕ್ಕಾಗಲ್ಲ, ಹಂಗಾಗಿ ನಾವು ಮಾಡಲ್ಲ, ನಾವು ಸಪೋರ್ಟ್ ಮಾಡಲ್ಲ ಇದನ್ನ ಮಾಡಬೇಡಿ ಅಂತಾರೆ. ಇಟ್ಸ್ ಆಲ್ ರೈಟ್, ಸ್ಪೇನ್ ಕ್ಯಾನ್ ಟೇಕ್ ಇಟ್ಸ್ ಡಿಸಿಷನ್. ತಗೋಬಾರ್ದು ಅಂತ ಯಾರು ಹೇಳೋಕ್ಕಾಗಲ್ಲ. ಅಲ್ಲಿಯ ಮುಖ್ಯಸ್ಥರಂತ ಪೆಟ್ರೋಸ್ ತೊಗೊಂಡಿದ್ದಾರೆ ಆ ತೀರ್ಮಾನನ. ಬಟ್ ಅದರದ್ದು ನಷ್ಟಗಳನ್ನು ಅಥವಾ ಲಾಭಗಳನ್ನು ಅನುಭವಿಸ್ಬೇಕು ಸ್ಪೇನ್ ಎಕಾನಮಿ ಅಷ್ಟೇನು ಚೆನ್ನಾಗಿಲ್ಲ. ಹಂಗೆ ನೋಡಿದ್ರೆ ಭಾಳ ಕಷ್ಟದಲ್ಲಿರೋ ಎಕಾನಮಿಯ ದೇಶ ಅದು. ಗೊತ್ತಿಲ್ಲ ಅವ್ರು ಹೆಂಗೆ ಅದನ್ನು ನಿಭಾಯಿಸ್ಕೋತಾರೆ ಅಂತ, ಪರ್ಟಿಕ್ಯುಲರ್ಲಿ US ಆ್ಯಂಡ್ ಆಲ್ಸೋ ಬೀಯಿಂಗ್ ಎ ನ್ಯಾಟೋ ಪಾರ್ಟ್ನರ್ ಆಗಿ ಅವರು. ಇತ್ತ ಬ್ರಿಟನ್ ಉಲ್ಟಾ ಹೊಡ್ಕೊಂಡಿದೆ ನ್ಯಾಟೋನಲ್ಲಿ. ಬ್ರಿಟನ್ಗೂ ಸೇಮ್ ಪ್ರಾಬ್ಲಮ್ ಆಗುತ್ತೆ ಅಂತ ಕಾಣುತ್ತೆ. ಬಟ್ ಬ್ರಿಟನ್ ಟ್ರಂಪ್ ಹೇಳಿದ್ದಕ್ಕೆಲ್ಲ ನಾವು ತಲೆ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಬ್ರಿಟನ್ನ ಪ್ರಧಾನಿ ಹೇಳಿದ್ದಾರೆ. ಅವರು ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ವೆನೆಜುಲಾ ಅಫ್ಘಾನಿಸ್ತಾನ ಮಾಡಿಕೊಟ್ಟಿದ್ದಕ್ಕೆ ಇರಾನ್ ಅಲ್ಲ ಅಂತ ಅವ್ರಿಗೆ ಗೊತ್ತಾಗೋಗಿದೆ.
ಹಾಗಾಗಿ ಇರಾನ್ ಮೇಲೆ ತಕ್ಷಣ ದಾಳಿ ನಿಲ್ಲಿಸಿ ಅಂತ ಚೀನಾ ಹೇಳಿದೆ. ತಕ್ಷಣ ದಾಳಿ ನಿಲ್ಲಿಸಿ ಅಂತ ಹೇಳಿದ ತಕ್ಷಣ ನಿಲ್ಲಿಸ್ಬಿಡೋಕ್ಕೆ ಅದೇನದು ಎಳೆ ಮಕ್ಕಳದ್ದು ಗೋಲಿ ಆಟನಾ ಅದು? ಹಂಗಲಾಗಲ್ಲ ಅಂತ ಅವರು ಇದರಲ್ಲಿ ಗಡಿ ಪ್ರದೇಶದಲ್ಲಿ ಅರುಣಾಚಲಕ್ಕೆ ಬಂದು ಒಳ್ಳೆ ಕೋತಿಗಳ ಥರ ರಾತ್ರಿ ಕಳ್ಳರು ಬರೋಂಥ ಈ ಮ್ಯಾನ್ಯಲ್ದು ಕವರ್ನ ಕದಿಯೋ ಥರ ಕಳ್ಳರ ಥರ ಬಂದಿದ್ರಿ ಭಾರತದ ಜೊತೆ. ಏನಕ್ಕೆ? ಪುಡಿ ರೌಡಿಗಳ ಥರ ಅದೇನೇನೋ ಇದನ್ನೆಲ್ಲ ಹಿಡ್ಕೊಂಡು ರಾಡು ಕಬ್ಬಣ ಆಮೇಲೆ ರೇಸರು ಬ್ಲೇಡೆಲ್ಲ ಹಿಡ್ಕೊಂಬಂದಿದ್ರಿ. ಎಲ್ಲ ನಿಮ್ಗಾದಾಗ ಗೊತ್ತಾಗುತ್ತೆ, ಇನ್ನೊಬ್ರಿಗಾದಾಗ ಗೊತ್ತಾಗಲ್ಲ. ಅದು ಇರಾನ್ ಮೇಲಿನ ದಾಳಿನ ಪಡೆದಿಲ್ಲ ಡ್ಯಾಶ್ ಅಂತಾರೆ. ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಇದು ನನ್ನ ಮಧ್ಯಸ್ಥಿಕೆ ಐತೆ, ಅದು ಸುಮ್ಮನೆ ಬುರುಡೆ ಸ್ಟೇಟ್ಮೆಂಟ್, ಅದು ಇರಲಿ ಒಂದು ನಂದುವೆ ಯಾತಕ್ಕೂ ಅಂತ ಬಿಟ್ಟಿದ್ದಾರೆ ರೈಲನ್ನು ಅವರು. ಅಮೆರಿಕ ವಿರುದ್ಧ ಸೆಟೆದು ಇರಾನ್ ನಿಂತಿದೆ ಗೊತ್ತು ಎಲ್ಲರಿಗೂ. ಅಮೆರಿಕ ಅದ್ರ ಮೇಲೆ ಆಗೋ ಪರಿಣಾಮಗಳೇನು ಯುದ್ಧದಲ್ಲಿ ಅಂತ ಕೆಲವರು ಹೇಳ್ತಾ ಇರೋದು. ಅದರ ಬಳಿ ಇರೋ ಕ್ಷಿಪಣಿಗಳು ಖಾಲಿಯಾಗೋ ಆತಂಕ, ಖಾಲಿ ಆಗಬಹುದು. ಅದನ್ನು ರೆಪ್ಲೆನಿಷ್ ಮಾಡುವಂತಹ ಶಕ್ತಿ ಅಮೆರಿಕಕ್ಕಿದೆ ಪ್ರೊಡಕ್ಷನ್ ಲೈನ್ಸಲ್ಲಿ. ನಂಬರ್ 1. ನಂಬರ್ 2, ಸೊ ಐ ಟೆಲ್ ಯು ಸಮಥಿಂಗ್ ವಿಚ್ ಇಸ್ ವೆರಿ ಓಲ್ಡ್ ಸ್ಟೋರಿ. ಅದಂದರೆ ಹೇಗೆ ನಿಭಾಯಿಸಕ್ಕೆ ಹೋಗುತ್ತೆ ಅಮೆರಿಕ ಕೆಲವು ಸರಿ ಯುದ್ಧದ ವಿಚಾರಗಳು ಬಂದಾಗ ಆ ದೇಶ ಅನ್ನಕ್ಕೆ. 2ನೇ ವಿಶ್ವದ ಮಹಾಯುದ್ಧ ನಡೀತಿದ್ದ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆಗಳು ಉದ್ಭವವಾದಾಗ, ಅಂದರೆ ರಕ್ಷಣಾ ಉಪಕರಣಗಳು ಮತ್ತು ಅವುಗಳ ತಯಾರಿಕೆ ವೇಗವಾಗಿ ಆಗಬೇಕಾಗಿತ್ತು, ಎಲ್ಲ ಆಗಬೇಕಾದ ಪರಿಸ್ಥಿತಿ ಇದ್ದಾಗ ಅವತ್ತಿನ ಅಧ್ಯಕ್ಷರು ವಾರ್ ಆ್ಯಕ್ಟನ್ನು ಯೂಸ್ ಮಾಡಿಕೊಂಡು ಒಂದು ಆರ್ಡರ್ ಮಾಡ್ತಾರೆ. ಎಲ್ಲ ದೊಡ್ಡ ದೊಡ್ಡ ಕಂಪನಿ ಲೈಕ್ ಜನರಲ್ ಮೋಟಾರ್ಸ್, ಫೋರ್ಡ್, ನಾನು ಹೇಳ್ತಿರೋದು ಆ ಥರದ ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಅಮೆರಿಕಾದ ದೊಡ್ಡ ಕಂಪನಿಗಳು, ಬರೀ ಆಟೋಮೋಟಿವ್ ಕಾರ್ಸ್ ಅಲ್ಲ, ಎಲ್ಲ ಇದ್ರದ್ದು ಎಲ್ಲರೂ ದೇವರು ಟರ್ನ್ ಇನ್ ಟು ದಿ ಫ್ಯಾಕ್ಟರೀಸ್ ಆಫ್ ದಿ ಪ್ರೊಡಕ್ಷನ್ ಆಫ್ ದಿ ವೆಪನ್ಸ್ ಆ್ಯಂಡ್ ವೆಪನ್ ಸಿಸ್ಟಮ್ಸ್ಗೆ ಟರ್ನ್ ಮಾಡಿಬಿಟ್ರು. ಎಲ್ಲ ಬೈಕು ಸ್ಕೂಟ್ರು ಮಾಡ್ತಿದ್ದವ್ರಲ್ಲ, ಅಯ್ಯೋ ಮನೆಯದು ಉಪಕರಣಗಳನ್ನು ಮಾಡ್ತಿದ್ದವರೆಲ್ಲ ತಿರುಗಿಬಿಟ್ರು, ಎಲ್ಲರೂ ಟೆನ್ಷನ್ ಮಾಡ್ಕೊಂಬಿಟ್ರು. ಹಾಗಾಗಿ ದೇರ್ ಸ್ಟ್ರೆಂತ್ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್ ಇನ್ ಟರ್ಮ್ಸ್ ಆಫ್ ಮಿಲಿಟರಿ. ಇದರಲ್ಲಿ ಸುಮ್ಮನೆ ಹಂಗಂತಿ ಹಿಂಗಂತ ಹೇಳೋದು ಸುಲಭ, ಅಷ್ಟು ಸುಲಭ ಅಲ್ಲ ಅದನ್ನು ಹ್ಯಾಂಡಲ್ ಮಾಡಿಸೋದು ಅವ್ರ ಕೈಯಲ್ಲಿ. ಈಗಿನ ಪರಿಸ್ಥಿತಿ ಮುಂದುವರೆದ್ರೆ ಮಿಸೈಲ್ ಖಾಲಿ ಆಗಿಬಿಡುತ್ತೆ ಅಂತ, ಖಾಲಿ ಆದರೆ ರೆಪ್ಲೆನಿಷ್ ಮಾಡ್ತಾರೆ ಅವರು. ದೇರ್ ಇಸ್ ಎ ಸಪ್ರೇಟ್ ಡಿಪೋ ಸಿಸ್ಟಮ್ ಆಫ್ ಮಿಸೈಲ್ಸು ಮತ್ತು ಅಮ್ಯುನಿಷನ್ಸನ್ನು ಸ್ಟೋರ್ ಮಾಡೋ ಸಿಸ್ಟಮ್ ಯುನೈಟೆಡ್ ಸ್ಟೇಟ್ಸಲ್ಲಿ. ಅದು ಎಲ್ಲ ದೇಶಗಳಿಗೆ ಆ ಸೌಭಾಗ್ಯ ಇಲ್ಲ. ಎಲ್ಲ ದೇಶಗಳಿಗೂ ಆ ಸೌಭಾಗ್ಯ ಪದವನ್ನು ಬಳಸ್ತಾ ಇದ್ದೀನಿ ನಾನು, ಇಲ್ಲ. ಭಾರತಕ್ಕಿಲ್ಲ ಆ ಸೌಭಾಗ್ಯ. ಚೈನಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಒಂದು 2-3 ಕಡೆಗೆ ಮಾಡ್ಕೊಂಡಂಗಿದೆ ಅವರಷ್ಟೇ. ರಷ್ಯಾಗೂ ಅಷ್ಟೇ, ಈಗ ತುಂಬ ಕಡಿಮೆ ಇಲ್ಲ. ಸೋವಿಯತ್ ಯೂನಿಯನ್ ಇದ್ದಾಗಿತ್ತು, ಈಗಿಲ್ಲ. ಏನದು? ಅಮೇರಿಕಕ್ಕೆ ಈ ಪ್ರಪಂಚದ 50 ಕಡೆ ತನ್ನ ಮಿಸೈಲ್ಗಳು ಮತ್ತು ಅಮ್ಯುನಿಷನ್ನ ಗುಂಡನ್ನು ಸ್ಟೋರ್ ಮಾಡೋಕ್ಕೆ ಜಾಗ ಇದೆ. ಅದು ಬರೀ ಅಮೇರಿಕದ ಒಳಗಡೆನೇ ಮಾಡ್ಕೋಬೇಕು ಅಂತ ಏನಿಲ್ಲ, ಬೇರೆ ಕಡೆನೂ ಮಾಡ್ಕೊಳ್ಳುತ್ತೆ. ಹಾಗಾಗಿ ಇಟ್ ಇಸ್ ನಾಟ್ ದಟ್ ಈಸಿ. ಇಟ್ಸ್ ಡಿಪೋಸ್ ವಿಲ್ ಬಿಕಮ್ ಎಂಟಿ ಅನ್ನಕ್ಕೆ ಟ್ರಂಪ್ಗೆ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಇರಾನ್ನ ಕಡಿಮೆ ವೆಚ್ಚದಲ್ಲಿ ದಿಸ್ ಇಸ್ ಎ ಪ್ರಾಬ್ಲಮ್. ಶಾಹಿದ್ 136 ಈಗ ಯಾವುದು ಡ್ರೋನ್ಗಳಿದೆ, ಇದು ಏನಾಗ್ತಾ ಇದೆ ಇತ್ತೀಚೆಗೆ, ಗುಂಡ್ಸೂಜಿ ಚುಚ್ಚಿಬಿಟ್ಟು ಗಾಯ ಮಾಡಿಬಿಡೋದು. ಓಕೆ, ಇನ್ಯಾವನೊಬ್ಬ ಕತ್ತಿ ಹಿಡ್ಕೊಂಬಂದಿರ್ತಾನೆ, ಬಟ್ ಇದು ಗುಂಡ್ಸೂಜಿಲಿ ಗಾಯ ಮಾಡಿಬಿಡ್ತಾರೆ. ಅದು ವ್ರಾಣ ಆಗೋಗ್ಬಿಟ್ಟು ಆಮೇಲೆ ಏನೇನು ಆಗ್ಬಿಟ್ಟು ಕೈ ಕತ್ತರಿಸ್ಬೇಕು, ಆ ಲೆವೆಲ್ಗೆ ಬಂದ್ಬಿಡ್ತದು. ಈ ಚೀಪ್ ಡ್ರೋನ್ಗಳು ಈಸ್ ಕ್ರಿಯೇಟಿಂಗ್ ಟ್ರಬಲನ್ನು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಇಲ್ಲಿವರೆಗೆ ಯುದ್ಧ ಅಂದರೆ ದೊಡ್ಡ ತಂತ್ರಜ್ಞಾನ, ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯದ ಉಪಕರಣಗಳು, ಡ್ಯಾಶು ಅದು ಹಂಗಂತೆ ಹಿಂಗಂತೆ ಅಂತ ಹೇಳ್ತಿದ್ವಿ. ಈಗೆಲ್ಲ ಚೀಪ್ ಆಗೋಗಿದೆ ಯುದ್ಧಗಳು, ಬಟ್ ಎಫೆಕ್ಟಿವ್ ಆಗಿದೆ. ಫಾರ್ ಎಕ್ಸಾಂಪಲ್ ಶಾಹಿದ್ 136 ಡ್ರೋನು ರಫ್ ಆಗಿ ಮಾಡಿರೋ ಎಸ್ಟಿಮೇಟೆಡ್ ಕ್ಯಾಲ್ಕುಲೇಷನಲ್ಲಿ ಮಾಡಿರೋ ಲೆಕ್ಕಾಚಾರದ ಪ್ರಕಾರದಲ್ಲಿ, ಊಹೆ ಅಂದರೆ ಒಂದು ಲೆಕ್ಕಾಚಾರದ ಪ್ರಕಾರ ಸುಮಾರು 20,000 to 25-30 ಸಾವಿರದವರೆಗೆ ಹೋಗಬಹುದು ಡಾಲರ್ ವೈಸು ಅಂತ ಹೇಳ್ತಾರೆ. $30,000 ಅಂದರೆ ಇವತ್ತಿನ ಡಾಲರ್ ವರ್ಸಸ್ ರೂಪಾಯಿ ಲೆಕ್ಕ ಹಿಡಿದ್ರೆ $90 ಹಿಡ್ಕೊಳ್ಳೋದೇ ಆದರೆ ನಾವು $10,000ಗೆ 9 ಲಕ್ಷ ರೂಪಾಯಿ ಇವತ್ತಿನ ಲೆಕ್ಕ ನಾನು ಹೇಳ್ತಿರೋದು. $1 ಈಚೆ ಆಚೆ ಇರ್ಬೋದು, ಡಾಲರ್ ವ್ಯತ್ಯಾಸ ಈಚೆ ಆಚೆ ಇರ್ಬೋದು ಮಾರ್ಕೆಟಲ್ಲಿ. ಸೊ $30,000 ಅಂದ್ರೂ ಒಂದು 26-27 ಲಕ್ಷ, ಬಿಟ್ವೀನ್ 25 and 30 ಲ್ಯಾಕ್ಸಲ್ಲಿ ಒಂದೊಂದು ರೆಡಿ ಆಗ್ತಾ ಇದೆ ಅಂತ ಲೆಕ್ಕಾಚಾರ. ಆದರೆ ಇದು ಎಷ್ಟು ಎಫೆಕ್ಟಿವ್ ಆಗಿದೆ ಅಂದರೆ ಅದು ಮಾಡ್ತಿರೋ ಅನಾಹುತ ವಿಪರೀತ. ಓಕೆ, ಹಾಗಾದ್ರೆ ಇದನ್ನು ಹೊಡೆದಾಕಕ್ಕೆ ಪ್ಯಾರಲಲ್ಲಿ ಅಮೆರಿಕದಂತಹ ದೇಶ, ಅಮೆರಿಕದಲ್ಲಿ ಎಲ್ಲ ಕಾಸ್ಟ್ಲಿ ಮಾಡ್ಕೋತಾರೆ ಅವರು. ನಿನ್ನೆ ನಾನು ಹೇಳ್ತಾ ಇದ್ನಲ್ಲ ಚಂದ್ರಯಾನದ ವಿಚಾರದಲ್ಲಿ,
ಅವ್ರ ಹತ್ರ ಇರ್ಬೋದಂತ ಕೆಲವು ಆ್ಯಂಟಿ ಏರ್ಕ್ರಾಫ್ಟು, ಆ್ಯಂಟಿ ಮಿಸೈಲ್ ಆರ್ ಆ್ಯಂಟಿ ಡ್ರೋನ್ ಈ ಥರದ ಸಿಸ್ಟಮ್ಸು, ಏರ್ ಪ್ರೊಟೆಕ್ಷನ್ ಸಿಸ್ಟಮ್ಸು, ಸೇ ಫಾರ್ ಎಕ್ಸಾಂಪಲ್ ಪೇಟ್ರಿಯಟ್ ಮಿಸೈಲ್ ಬ್ಯಾಟ್ರಿ ಸಿಸ್ಟಮ್ಸು ಇವೆಲ್ಲ. ಅದು ಒಂದಕ್ಕೆ $1 million ಸ್ಟಾರ್ಟ್ ಆಗಿ $4 million ಹೋಗುತ್ತೆ. ಒಂದರಲ್ಲಿ ಒಂದು ಇಂಟರ್ಸೆಪ್ಟಾರ್ ಬ್ಯಾಟ್ರಿನಲ್ಲಿ ಒಂದು 110 180 ಇಂಟರ್ಸೆಪ್ಟರ್ಸ್ ಇರುತ್ತವೆ, ಬಟ್ $4 million ಹೋಗುತ್ತೆ ಅದು ಕಾಸ್ಟ್. ಹಾಗಾಗಿ ಕಾಸ್ಟ್ ವೈಸು ಭಾಳ ಆಶ್ಚರ್ಯಕರವಾಗಿ ನಡೀತಾ ಇದೆ ಎಲ್ಲ ಈ ಚೀಪ್ ಡ್ರೋನ್ಗಳು ಮಾಡ್ತಿರೋ ಕೆಲಸ. ಅದು ಅಮೇರಿಕಕ್ಕೆ ಸಣ್ಣ ಸಮಸ್ಯೆಯನ್ನು ತರುತ್ತೆ, ಬಿಕಾಸ್ ದೆರ್ ವಿಲ್ ಬಿ ಎ ಸಿವಿಯರ್ ಫಿನಾನ್ಷಿಯಲ್ ಪ್ರೆಷರ್ ಅವ್ರ ಮೇಲುವೆ. ಬಟ್ ಅದನ್ನು ಅರಗಿಸ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಶೇಕಡ 60 ಮಂದಿ ಅಮೇರಿಕದಲ್ಲಿ ಯುದ್ಧ ಅಂತಾರೆ, ದಟ್ಸ್ ಓಕೆ, ಅದು ಅಲ್ಲಿ ಆಗ್ತಿರುತ್ತೆ ಬರ್ತಿರುತ್ತೆ, ಸಾವಿರಾರು ಕೋಟಿ. F-4, F-15, F-15 ಪತನದಿಂದ ಸಾವಿರಾರು ಕೋಟಿನ ಅಷ್ಟೋ ಅಂತ ಯಾರ್ದು ಲೆಕ್ಕಾಚಾರ. ಅರೇ ಒಳ್ಳೆ ಕಥೆ ಇತ್ತಲ್ಲ. ಯುದ್ಧ ಅಂದಮೇಲೆ ನನಗೆ ಹಿಂಗೆ ಗೀರ್ಲೂಬಾರ್ದು, ಅವನಿಗೆ ಮಾತ್ರ ಗಾಯ ಆಗಬೇಕು ಅಂತಿದೆಯಾ? ಯುದ್ಧ ಅಂದಾಗ ಸಹಜವಾದ ಲಾಸ್ಗಳು ಆಗಲೇಬೇಕು, ಆದರೆ ಅದಕ್ಕೇನು ಹಿಂಜರಿ ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್, ಐ ಡೋಂಟ್ ನೋ, ಭಾರತದಲ್ಲಿ ಆಪರೇಷನ್ ಸಿಂಧೂರಲ್ಲಿ ನಮ್ಮದು ಹೋಯ್ತೋ ಬಿಡುತ್ತೋ ನನಗೆ ಪ್ರಾಪರ್ ಮಾಹಿತಿ ನನಗೇನು ಕೊಟ್ಟಿಲ್ಲ ಯಾರುವೆ, ಹಂಗಾಗಿ ನನಗೆ ಗೊತ್ತಿಲ್ಲ. ಯಾವುದೋ ನಮ್ದು 2-3 ಜೆಟ್ ಹೋಯಿತು ಅನ್ನೋ ಲೆಕ್ಕಾಚಾರದಲ್ಲಿ. ಅದನ್ನು ಟ್ರಂಪ್ 8 ಹೋಯ್ತು 10 ಹೋಯ್ತು 11 ಹೋಯ್ತು ಅಂತ ಬುರ್ರೆ ಬಿಡ್ತಾರೆ ಗಿರಾಕಿ, ಅದು ಬೇರೆ ವಿಚಾರ. ಬಟ್ ನಮ್ಮಲ್ಲಿ 1 ಹೋಗಿರ್ಬೋದೋ 2 ಹೋಗಿರ್ಬೋದೋ, ಹೋಗಿದೆಯೋ ಇಲ್ಲ ಗೊತ್ತಿಲ್ಲ. ಒಂದು ವೇಳೆ ಹೋಗಿದ್ರೆ ವಿ ಶುಡ್ ಬಿ ಇನ್ನು ಓಪನ್ ಮೂಡಲ್ಲಿ ಒಪ್ಕೋಬೇಕು. ಯುದ್ಧ ಅಂದರೆ ಪುಕ್ಕಟ್ಟೆ ನಡೆಯುತ್ತೆ, ನನಗೆ ಮಾತ್ರ ಏನೂ ಆಗಬಾರ್ದಪ್ಪ, ಅವನಿಗೆ ಮಾತ್ರ ಬುರುಡೆ ಹೊಡೆದಾಕ್ಬಿಡ್ಬೇಕಪ್ಪ ಅನ್ನಕ್ಕಿದೇನು ಇದು ಕೆಟ್ಟೋಯ್ತಾ? ಅದು ಹಂಗಲ್ಲ. F-15 ಅಷ್ಟೇ. ಸೊ ವಾಟ್, ಯು ಗಾನ್ ಟು ಎ ವಾರ್, ಯು ಹ್ಯಾವ್ ಟು ಟೇಕ್ ಸಮ್ ಲಾಸಸ್. ಒಳ್ಳೆ ಕಥೆ ಆಯ್ತಲ್ಲ. ಹಾಗೇ ಇದುವೆ ಅಷ್ಟೇ. ಮುಂದೆ ನೋಡೋಣ ಏನಾಗುತ್ತೆ ಅಂತ. ಎಸ್, ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಯುದ್ಧ ಸಂಘರ್ಷ ದಿನೇ ದಿನೇ ಜೋರಾಗ್ತಾ ಇದ್ದು, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಿಲಿಟರಿ ಕ್ರಮವನ್ನು ಪ್ರಾರಂಭಿಸುವ ನಿರ್ಧಾರದ ಕುರಿತು ಯುಎಸ್ ಸೆನೆಟ್ ನಿರ್ಣಯ ಮತದಾನಕ್ಕೆ ಸಿದ್ಧತೆ ನಡೆಸಿಕೊಂಡಿದೆ. ನಿರ್ಣಯದ ಮೇಲೆ ನೋಡೋಣ, ಮತದಾನ ಮಾಡಲಿ, ಆಮೇಲೆ ನೋಡೋಣ ಏನು ಮಾಡ್ತಾರೆ ಅಂತ. ಬಿಕಾಸ್ ಅಮೆರಿಕದಲ್ಲಿ ಈ ಸಮಸ್ಯೆ ಹಿಂದೆನೂ ಬಂದಿದೆ. ಡೆಮೊಕ್ರೆಟ್ಸ್ ಇದ್ದಾಗಲೂ ಅನುಮತಿಯನ್ನು ಪಡೆಯದೇ ಯುದ್ಧಕ್ಕೆ ಹೋಗಿದ್ದಾರೆ ಅನ್ನೋದು. ಡೆಮೊಕ್ರೆಟ್ಸ್ ಇದ್ದಾಗಲೂ ಬಂದಿದೆ, ರಿಪಬ್ಲಿಕನ್ಸ್ ಇದ್ದಾಗಲೂ ಬಂದಿದೆ. ಐ ಸ್ಟಿಲ್ ರಿಮೆಂಬರ್ ಒನ್ ಆಫ್ ದಿ ಗಲ್ಫ್ ವಾರ್ ಆದ ಮೇಲೆ ನಾನು ಅದನ್ನು ನೆನಪಿದೆ ನನಗೆ. ಆಗ ನಾನು ಅಲ್ಲಿದ್ದೆ, ನನಗೆ 2ನೇದು ನಡೆದಾಗ ಗಲ್ಫ್ ವಾರಲ್ಲಿ, ಅಂದರೆ 9/11 ಆದ ಸಂದರ್ಭದಲ್ಲಿ. ಹಾಗಾಗಿ ಆಗಲೂ ಅದೇ ಥರದ ವಾದಗಳು ನಡೀತಾ ಇತ್ತು. ಲೆಟ್ಸ್ ಸಿ ಫೈನಲಿ ಅಮೆರಿಕನ್ ಸೆನೆಟ್ ಆ್ಯಂಡ್ ಕಾಂಗ್ರೆಸ್ಸು ಯಾವ ನಿರ್ಧಾರಕ್ಕೆ ಬರುತ್ತೆ ಅಂತ. ಬಟ್ ಈ ಮಧ್ಯದಲ್ಲಿ ಒಂದು ದೊಡ್ಡ ಸಮಸ್ಯೆ ಉದ್ಭವ ಆಗ್ತಿರೋಂಗೆ ಕಾಣಿಸ್ತಾ ಇದೆ. ನಾನು ಆಗಲೇ ಹೇಳಿದೆ, ಫ್ರಾನ್ಸ್ಗೊಂದು ಸಮಸ್ಯೆ, ಇಂಡಿಯಾದೊಂದು ಸಮಸ್ಯೆ, ಇನ್ಯಾರೋ ಚೈನಾ. ನೋಡಿ, ಚೈನಾ ಆಯ್ತಪ್ಪ ನಾನು ನನ್ನ ಸೈನಿಕರನ್ನ ಕಳಿಸ್ತಾ ಇದ್ದೀನಿ, ಈ ಯುದ್ಧ ಸ್ಟಾಪ್ ಮಾಡಿಸ್ತೀನಿ ಕಣ್ರೆ, ಯಾರೇ ಬರೋದು ಬಲ್ರೆ ನನ್ನ ಮುಂದಕ್ಕೆ ಅಂತ. ನೋಡೋಣ ಹೇಳಿಪ್ಪ, ಹಂಗಿಲ್ಲ, ಅದು ಆಯಿಲ್ ಟ್ಯಾಂಕ್ ನಂದು ಮಾತ್ರ ಬಿಟ್ಕೊಟ್ಬಿಡು ಅಂತ. ಇದು ಚೆನ್ನಾಗಿದೆ. ಇದು ಯಾಕೆ ಹೇಳಿ ನೋಡೋಣ. ಈಗ ಅಮೇರಿಕ ಹೇಗೆ ಇಸ್ರೇಲ್ ಪರವಾಗಿ ನಿಂತ್ಕೊಂಡು, ಆಯ್ತು ನಾನು ನಿಮ್ಮ ಜೊತೆ ನಿಂತ್ಕೋತೀನಿ, ನಡೆಯೋ ಹಾಕೋ ಬಾಂಬು ನಾನು ಬರ್ತೀನಿ ಅಂತ ಹೋದ್ರಲ್ಲ, ಹೋಗಪ್ಪ ಹಂಗೆ ನೋಡೋಣ. ಚೈನಾನವರು ಬುರ್ಡ ಬಿಡ್ತಾ ಇದ್ದೀರಲ್ಲ, ಇಂಡಿಯಾನಲ್ಲಿ ನಿಂತ್ಕೊಂಡು ಲೀಡರ್ಗಳು ಯಾರೋ ಪೆನ್ ಕೊಟ್ಬಿಟ್ಟು ಬರೆದ್ರಲ್ಲ ಆರ್ಟಿಕಲ್ಗಳು ಅಂತ ಬರ್ಕೊಂಡು, ಅದ್ಯಾರೋ ಸಾಯಬ ಮುಫ್ತಿ ಮಯಬ ಏನೋ ಒಂದು ಯಾರೋ ಒಂದು ಬಿಡ್ತಿರಲ್ಲ ಪೆನ್, ಯಾವುದೋ ರಸ್ತೆನಲ್ಲಿ ನಿಂತ್ಕೊಂಡು ಶಾಂತವಾದ ಪ್ರದೇಶದಲ್ಲಿ ಯಾವುದಕ್ಕೋ ಬೆಂಕಿ ಹಾಕೊಂಡು ನಿಂತ್ಕೊಂಡಿದ್ರೆ ನಿಮ್ದಕ್ಕೆ 1000ಕ್ಕೆ ಬೆಂಕಿ ಹಾಕಿಸ್ತೀವಿ ನಾವು ಬೇಕಿದ್ರೆ ಮನಸ್ಸು ಮಾಡಿದ್ರೆ ಅಂತ ಫೋಟೋಗಳಿಗೆ ಮಾಡ್ತಿದ್ದೀರಲ್ಲ. ಕಳಿಸಿ ನೋಡೋಣ ಯಾರೊಬ್ಬರನ್ನ, ಯಾವನಿಗೂ ತಾಕತ್ತಿಲ್ಲ. ಬರೀ ಎಲ್ಲ ತನ್ನ ವ್ಯವಹಾರ ನೋಡ್ಕೊಳ್ಳೋ ಗಿರಾಕಿಗಳು. ಟರ್ಕಿಗೆ ನೋಡಿ ದೊಡ್ಡ ಪ್ರಾಬ್ಲಮ್. ಟರ್ಕಿ ಇರಾನ್ ಜೊತೆ ತನ್ನ ಗಡಿಯನ್ನು ಹಂಚ್ಕೊಳ್ಳುತ್ತೆ. ಅದೇನು ಸಣ್ಣ ಗಡಿ ಅಲ್ಲ. ಐ ಥಿಂಕ್ ನನ್ನ ನೆನಪು ಸರಿ ಇದ್ದರೆ ನಾವು ಓದಿರೋದ್ರಲ್ಲಿ ಯಾವ್ಯಾವಾಗಲೂ ಓದ್ತಾ ಇರೋದು 1800 1,500 ಕಿಲೋಮೀಟರ್ ಇರಬೇಕದು ಲೆಂತ್, ಅದು ಗಡಿ. ಬಟ್ ಇಟ್ಸ್ ಎ ಬ್ಯೂಟಿಫುಲಿ ಸೆಟಲ್ಡ್ ಇದದು ಬಾರ್ಡರ್ ಅವ್ರದ್ದು ಇಬ್ಬರದುವೆ. ಭಾಳ ದೊಡ್ಡ ಗಲಾಟೆಗಳಾಗಿಲ್ಲ ಅವರಿಬ್ಬರ ಮಧ್ಯ ಬಾರ್ಡರ್ ವಿಚಾರದಲ್ಲಿ, ಇರಾನ್ ಆ್ಯಂಡ್ ಟರ್ಕಿ ವಿಚಾರದಲ್ಲಿ. ನಮ್ಮದು ಪಾಕಿಸ್ತಾನದ್ದು, ಅಫ್ಘಾನಿಸ್ತಾನ ಪಾಕಿಸ್ತಾನ ಇದ್ದಂಗೆ ಈ ಥರ, ಅಥವಾ ನಮ್ಮದು ಬಾಂಗ್ಲಾದೇಶ ಇದ್ದಂಗೆ ಈ ಥರ ಆಗಿಲ್ಲ ಅದು. ಅಂಥ ಗಡಿ ಇರಬಹುದಾದಂಥ ಟರ್ಕಿ ಮೇಲೆ ಇರಾನ್ ಈಗ ಇವತ್ತು ಮಿಸೈಲ್ ಹಾಕಿದೆ, ಟರ್ಕಿ ಹೊಡೆದಾಕಿದೆ. ಟರ್ಕಿ ಬಿಲಾಂಗ್ಸ್ ಟು ನೇಟೋ, ಅಂದರೆ ನೇಟೋ ಆರ್ಗನೈಸೇಷನಲ್ಲಿದೆ. ನೇಟೋನಲ್ಲಿ ಆರ್ಟಿಕಲ್ 5 ಇದೆ ಅಗ್ರಿಮೆಂಟಲ್ಲಿ, ಅಂಡರ್ ನೇಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ನೇಟೋ, ವಿಚ್ ಟುಕ್ ಬರ್ತ್ ಎಗೇನೆಸ್ಟ್ ದಿ ದೆನ್ ಸೋವಿಯತ್ ಯೂನಿಯನ್. ಅವತ್ತಿನ ರಷ್ಯಾ ಸೋವಿಯತ್ ಯೂನಿಯನ್ಗೆ ವಿರುದ್ಧವಾಗಿ, ವಾರ್ಸಾ ಪ್ಯಾಕ್ಟ್ಗೆ ವಿರುದ್ಧವಾಗಿ ನ್ಯಾಟೋ ಹುಟ್ಕೋತು ಈ ಕಡೆ, ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಹುಟ್ಟು, ಆ ಕಡೆ ವಾರ್ಸಾ ಪ್ಯಾಕ್ಟ್ ಹುಟ್ಕೊಂಡಿತ್ತು. ಇಬ್ಬರೂ ಕೋಲ್ಡ್ ವಾರಲ್ಲಿ ಫೈಟ್ ಮಾಡ್ತಾ ಇದ್ದಂಥ ಟೈಮು. ಸೊ ನ್ಯಾಟೋ ಅಗ್ರಿಮೆಂಟಲ್ಲಿ ಆರ್ಟಿಕಲ್ 5ನಲ್ಲಿ ಆ ಕ್ಲಾಸಲ್ಲಿ ಒಂದು ವಾಕ್ಯ ಇದೆ, ಯಾರಾದರೂ ಒಬ್ಬ ನ್ಯಾಟೋ ಮೆಂಬರ್ ಮೇಲೆ ಇನ್ಯಾವನಾರು ಒಬ್ಬ ದಾಳಿ ಮಾಡಿದ್ರೆ ಅದು ಇಡೀ ನ್ಯಾಟೋ ಮೇಲೆ ನಡೆಸಿದಂಥ ದಾಳಿ ಅಂತ ಇದೆ.
ಎಲ್ಲರೂ ಹೋರಾಟಕ್ಕೆ ಇಳಿಬೇಕಾಗ ಅಂತ ಇದೆ ಅದರಲ್ಲಿ. ಸೊ ಈಗ ಟರ್ಕಿ ಮೇಲೆ ಇರಾನ್ ಹಾಕಿದೆ. ಸೊ ವಿಲ್ ನ್ಯಾಟೋ ಗೋ ನೌ? ಹೋಗತ್ತಾ ಯುದ್ಧಕ್ಕೆ? ಓಕೆ. ಸಿ ಟ್ರಮೆಂಡಸ್ ಗೋಜಲ್ಗಳಿಗೆ ಹೋಗ್ತಾ ಇದ್ದೀವಿ ನಾವು. ಹಾಗಾಗಿ ಯುದ್ಧ ಯಾವ ರೂಪವನ್ನು ಪಡೆಯುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಹೇಳೋದು ಅಷ್ಟು ಸುಲಭ ಅಲ್ಲ.